ಗದಗದಲ್ಲಿ ಪ್ರೀತಿ ಪ್ರೇಮದ ವಿಚಾರಕ್ಕೆ 9ನೇ ಕ್ಲಾಸ್ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನೋಡಿ. 9ನೇ ತರಗತಿಯ ವಿದ್ಯಾರ್ಥಿನಿ ಪ್ರೀತಿಯ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋದು. 15 ವರ್ಷದ ಬಾಲಕಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಗಜೇಂದ್ರಗಡ ಪಟ್ಟಣದ ಬಣಗಾರ ಕಾಲೋನಿಯಲ್ಲಿ ನಡೆದಿರುವ ಘಟನೆ ಇದು. 9ನೇ ತರಗತಿ ಓದ್ತಾ ಇದ್ದ ಖುಷಿ ಮೃತಪಟ್ಟಿರುವಂತಹ ದುರ್ದೈವಿ. ಯಾರೂ ಇಲ್ಲದ ವೇಳೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಖುಷಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮುತ್ತುರಾಜ್ ಮ್ಯಾಗೇರಿ, ಜುನೇದ್ ಸಾಬ್ ಕಂದಕಲ್ ಅವರಿಬ್ಬರೂ ಕೂಡ ಆಕೆಗೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವ ಆರೋಪ. ಇಬ್ಬರೂ ವಿದ್ಯಾರ್ಥಿಗಳ ಲವ್ ಕಿರುಕುಳವೇ ಕಾರಣ ಅನ್ನುವ ಆರೋಪ ಕೇಳಿಬರ್ತಾ ಇದೆ. ಇಬ್ಬರು ವಿದ್ಯಾರ್ಥಿಗಳ ಮೇಲೆ ಮೃತ ಬಾಲಕಿ ಕುಟುಂಬಸ್ಥರು ಈಗ ಆರೋಪ ಮಾಡ್ತಾ ಇದ್ದಾರೆ. ಮಗಳನ್ನ ಕಳ್ಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಇಬ್ಬರು ವಿದ್ಯಾರ್ಥಿಗಳು ಬಾಲಕಿಗೆ ಲವ್ ಟಾರ್ಚರ್ ಕೊಡ್ತಾ ಇದ್ರು ಅನ್ನುವ ಆರೋಪ. ಜುನೇದ ಸಾಬ್ ಹಾಗೆ ಮುತ್ತುರಾಜ್ ವಿರುದ್ಧ ಗಜೇಂದ್ರಗಡ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಥಳಕ್ಕೆ ರೋಣ ಸಿಪಿಐ ಹಾಗೆ ಗಜೇಂದ್ರಗಡ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ವಕೀಲ್ರೆ ಈ ಕಡೆ ಸರ್ ಈ ಕಡೆ ನೋಡಿ ಒಂದು ನಿಮಿಷ. ವಕೀಲ್ರೆ ಈ ಕಡೆ ಸರ್. ನೋಡಿ, ಎಂತಹ ದುರಂತ. 9ನೇ ತರಗತಿ ವಿದ್ಯಾರ್ಥಿನಿ ಪ್ರೀತಿಯ ವಿಚಾರಕ್ಕೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿರೋದು. ಗದಗದಲ್ಲಿ 15 ವರ್ಷದ ಬಾಲಕಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್. ಬಾಲಕಿ ಆತ್ಮಹತ್ಯೆಗೆ ಏನ್ ಕಾರಣ? ಯಾರು ಕಿರುಕುಳ ಕೊಡ್ತಾ ಇದ್ರಂತೆ? ಯಾರವರು? ಮಂತೇಶ್, ನಿಮ್ಮ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನೋಡಿ, ಗದಗದಲ್ಲಿ ನಡೆದಿರುವಂತಹ ಘಟನೆ ಇದು. ಗದಗದ ಗಜೇಂದ್ರಗಡ ಪಟ್ಟಣದ ಬಣಗಾರ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ. 15 ವರ್ಷದ 9ನೇ ತರಗತಿ ಓದ್ತಾ ಇದ್ದಂತಹ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆದರೆ ಆ ವಿದ್ಯಾರ್ಥಿನಿಯ ಕುಟುಂಬಸ್ಥರು ಈಗ ಒಂದಷ್ಟು ಗಂಭೀರ ಸ್ವರೂಪದ ಆರೋಪಗಳನ್ನು ಮಾಡ್ತಾರೆ. ನಮ್ಮ ಮಗಳು ಆತ್ಮಹತ್ಯೆಗೆ ಶರಣಾಗೋದಕ್ಕೆ ಕಾರಣ ಆಕೆಗೆ ಮಾನಸಿಕವಾಗಿ ಸಾಕಷ್ಟು ಕಿರುಕುಳವನ್ನು ಕೊಡಲಾಗ್ತಾ ಇತ್ತು. ಇಬ್ಬರು ವಿದ್ಯಾರ್ಥಿಗಳು ಆಕೆಗೆ ಲವ್ ಕಿರುಕುಳವನ್ನು ಕೊಡ್ತಾ ಇದ್ರು. ಆ ವಿಚಾರವೇ ಈಗ ಆಕೆಯ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಿ ಖುಷಿಯ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮುತ್ತುರಾಜ್ ಮ್ಯಾಗೇರಿ ಹಾಗೆ ಜುನೇದ್ ಸಾಬ್ ಕಂದಕಲ್ ಅನ್ನುವಂತಹ ಇಬ್ಬರು ಆಕೆಗೆ ಕಿರುಕುಳ ಕೊಡ್ತಾ ಇದ್ರಂತೆ. ಗಂಭೀರ ಸ್ವರೂಪದ ಆರೋಪಗಳನ್ನು ಮಾಡಿದ್ದಾರೆ. ಇಬ್ಬರೂ ವಿದ್ಯಾರ್ಥಿಗಳು ಬಾಲಕಿಗೆ ಲವ್ ಟಾರ್ಚರ್ ಕೊಡ್ತಾ ಇದ್ರು ಅನ್ನುವ ಆರೋಪ. ನಮ್ಮನ್ನ ಲವ್ ಮಾಡು ಅಂತ ಹೇಳಿ ಟಾರ್ಚರ್ ಕೊಡ್ತಾ ಇದ್ರು ಅಂತ ಹೇಳಿ. ಹಾಗಾಗಿ ಈ ಸಂಬಂಧ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಪೊಲೀಸರು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಮಾಂತೇಶ್, ಏನು ಕಾರಣಕ್ಕೋಸ್ಕರ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿರೋದು? ಯಾರವರು ಇಬ್ರು? ಒಟ್ಟಿಗೆ ಓದ್ತಾ ಇದ್ರಾ? ಹೇಗೆ? ಎಸ್ ಪೂರ್ಣಿಮಾ, ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿ ಈ ಒಂದು ವಿದ್ರೋಹ ಘಟನೆ ನಡೆದು ಹೋಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ 15 ವರ್ಷದ ಋಷಿ ಇದ್ದಾರೆ. ಅವರು ಲವ್ ಕಿರುಕುಳದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಲವ್ಗೆ ಕಾರಣ ಅಂದ್ರೆ ಜುನೇದ್ ಸಾಬ್ ಕಂದಕಲ್ ಹಾಗೂ ಮ್ಯಾಗೇರಿ ಅಂತಂದು ಮುತ್ತುರಾಜ್ ಮ್ಯಾಗೇರಿ ಅಂತಂದು ಇಬ್ಬರು ವಿದ್ಯಾರ್ಥಿಗಳು ಆ ಹುಡುಗಿಯನ್ನ ಲವ್ ಮಾಡ್ತಾ ಇರ್ತಾರೆ ಅಂತ ಎನ್ನಲಾಗಿದೆ. ಅವರು ಒಬ್ಬರು ಒಂದಿನ ಬಿಟ್ಟು ಇನ್ನೊಬ್ಬರು ಈ ಒಂದು ಲವ್ ಮಾಡು ಅನ್ನೋ ಒಂದು ವಿಚಾರವಾಗಿ ಆ ವಿದ್ಯಾರ್ಥಿನಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತಂದು ಈಗ ಸದ್ಯಕ್ಕೆ ಕುಟುಂಬಸ್ಥರು ಮತ್ತು ಹಾಗೂ ಅಲ್ಲಿ ಹಿಂದೂ ಪರ ಸಂಘಟನೆಗಳು ಈ ಮಾಹಿತಿಯನ್ನ ನೀಡ್ತಕ್ಕಂಥದ್ದು. ಈ ವಿಚಾರವಾಗಿ ಮನೆಯಲ್ಲಿ ಯಾರೂ ಇಲ್ಲದ ಒಂದು ಸಂದರ್ಭದಲ್ಲಿ ಈ
ವಿದ್ಯಾರ್ಥಿನಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸ್ಥಳಕ್ಕೆ ರೋಣ ಸಿಪಿಐ ಹಾಗೂ ಗಜೇಂದ್ರಗಡದ ಪೊಲೀಸರು ಸದ್ಯಕ್ಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಗದಗ ಜಿಲ್ಲೆಯ ಗಜೇಂದ್ರಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲ ಮಾಡಿಕೊಂಡಿದ್ದಾರೆ. ಪೂರ್ಣಿಮಾ. ಓಕೆ, ಥ್ಯಾಂಕ್ ಯು ಮಂತೇಶ್ ತಮ್ಮೆಲ್ಲ ಮಾಹಿತಿಗಾಗಿ.